ಅಸ್ಸಲಾಮ್ ವಲೈಕುಂ. ಸಮಸ್ತ ಮುಸ್ಲಿಂ ಬಾಂಧವರು ಮತ್ತು ಎಲ್ಲ ನಾಡಿನ ಸಮಸ್ತ ಸಹೋದರ ಸಹೋದರಿಯರಿಗೆ ಈದುಲ್ ಅಜಾ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮೊದಲನೇದಾಗಿ ತಿಳಿಸ್ತೇನೆ. ತ್ಯಾಗ ಬಲಿದಾನದ ಸಂಕೇತವಾದ ಈ ಒಂದು ಬಕ್ರೀದ್ ಹಬ್ಬವನ್ನು ಒಂದು ತ್ಯಾಗದ ಬಲಿದಾನವಾಗಿ ಒಂದು ಕುರಿ ಮೇಕೆಯನ್ನು ಕುರ್ಬಾನಿ ಕೊಡೋ ಮೂಲಕ ಶಾಂತಿ ಸೌಹಾರ್ದತೆಯಿಂದ ಸಮಾನತೆಯಿಂದ ಎಲ್ಲರೂ ಅತ್ಯಂತ ಒಂದು ಸಂತೋಷ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಹಬ್ಬ ಈದುಲ್ ಅಜಾ ಬಕ್ರೀದ್ ಹಬ್ಬ. ಈ ಒಂದು ಹಬ್ಬದಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳು ಭಗವಂತ ದೂರ ಮಾಡಲಿ, ಎಲ್ಲರಿಗೂ ಎಲ್ಲ ಸಹಬಾಳ್ವೆಯಿಂದ ಎಲ್ಲರ ಬದುಕಿನಲ್ಲಿ ಶಾಂತಿಯನ್ನು ಕರುಣಿಸಲಿ ಅಂತ ಸಂದರ್ಭದಲ್ಲಿ ಹೇಳೋ ಮೂಲಕ ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಕೋರಿ ಎಲ್ರಿಗೂ ಒಳ್ಳೆಯದಾಗಲಿ, ಬಕ್ರೀದ್ ಹಬ್ಬದ ಶುಭಾಶಯಗಳು ಅಂತ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರ ಹತ್ರ ಬೇಡ್ಕೊಳ್ತೀನಿ. ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಸ್ಸಲಾಮು ಅಲೈಕುಂ. ಬಕ್ರೀದ್ ಹಬ್ಬದ ಶುಭಾಶಯಗಳು. ಬಕ್ರೀದ್ ಹಬ್ಬದ ಶುಭಾಶಯಗಳು. ಬಕ್ರೀದ್ ಹಬ್ಬದ ನಮ್ಮ ಕನ್ನಡ ರಾಜ್ಯದ ಜನತೆಗಳಿಗೆ ಹಿಂದೂ ಮುಸ್ಲಿಂ ಎಲ್ಲ ಒಂದಾಗಿ ಸಂತೋಷ ಬಾಳಿ ಅದೃಷ್ಟ ಕೊಡಲಿ ದೇವರು. ಎಲ್ಲರೂ ಸುಖ ಸಂತೋಷದಿಂದ ಭಾಳ ಅದೃಷ್ಟ ಕೊಡಲಿ. ಈ ಹಬ್ಬನ ಭಾಳ ಸಂತೋಷದಿಂದ ಖುಷಿಯಿಂದ ಆಚರಿಸ್ತಾ ಇದ್ದೀವಿ. ಈದುಲ್ ಅಜಾ ಬಕ್ರೀದ್ ಹಬ್ಬದ ಶುಭಾಶಯಗಳು. ಈ ಒಂದು ಸಂದರ್ಭದಲ್ಲಿ ಎಲ್ಲ ಜನತೆಗೂ ನಾನು ಶುಭಾಶಯ ಕೋರ್ತಾ ಇದ್ದೀನಿ. ತ್ಯಾಗ ಬಲಿದಾನದ ಹಬ್ಬವನ್ನು ನಾವು ಎಲ್ಲ ಒಂದು ಶಾಂತಿ ಸೌಹಾರ್ದತೆಯಿಂದ ಆಚರಿಸೋಣ. ಎಲ್ಲರೂ ಇಡೀ ದೇಶವನ್ನು ಒಗ್ಗಟ್ಟಿನಿಂದ ಒಂದು ಸುಸಜ್ಜಿತ ದೇಶವನ್ನು ಕಟ್ಟೋಣ. ಎಲ್ಲ ಮುಸ್ಲಿಂ ಬಾಂಧವರಿಗೂ ಈದುಲ್ ಅಜಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ಈದುಲ್ ಅಜಾ ಹಬ್ಬವು ಇಡೀ ಪ್ರಪಂಚಾದ್ಯಂತ ಬಲಿದಾನದ ಹಬ್ಬವಾಗಿದೆ. ಈ ಹಬ್ಬವು ಇಂದು ಗುಂಡ್ಲುಪೇಟೆಯಲ್ಲಿ ನೆರವೇರಿದ್ದು ಎಲ್ಲ ಮುಸ್ಲಿಂ ಬಾಂಧವರು ಇಲ್ಲಿ ನೆರವೇರಿ ಹಬ್ಬವನ್ನು ಮುಗಿಸಿಕೊಂಡು ಎಲ್ಲ ಹೊರಟಿದ್ದಾರೆ. ಎಲ್ಲರಿಗೂ ಈದುಲ್ ಅಜಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ. ಈದುಲ್ ಅಜಾ ಬಕ್ರೀದ್ ಹಬ್ಬದ ಶುಭಾಶಯಗಳು. ಈ ಒಂದು ಸಂದರ್ಭದಲ್ಲಿ ಎಲ್ಲ ಜನತೆಗೂ ನಾನು ಶುಭಾಶಯ ಕೋರ್ತಾ ಇದ್ದೀನಿ. ತ್ಯಾಗ ಬಲಿದಾನದ ಹಬ್ಬವನ್ನು ನಾವು ಎಲ್ಲ ಒಂದು ಶಾಂತಿ ಸೌಹಾರ್ದತೆಯಿಂದ ಆಚರಿಸೋಣ. ಎಲ್ಲರೂ ಇಡೀ ದೇಶವನ್ನು ಒಗ್ಗಟ್ಟಿನಿಂದ ಒಂದು ಸುಸಜ್ಜಿತ ದೇಶವನ್ನು ಕಟ್ಟೋಣ. उनकी दुआओं में हमारा हिस्सा अता फरमाए, हमारी दुआओं में उनका हिस्सा अता फरमाए। कि अल्लाह ताला जिंदगी में एक मर्तबा हर मुसलमान को बैतुल्लाह की ज़ियारत का शर्फ नसीब फरमाए, हज मकबूल हज मबरूर नसीब फरमाए। और यहूद और नसारा के तरीके पर चलने वाला भी कुर्बानी दे रहा है। आज हमें मालूम नहीं है किसकी कुर्बानी कबूल हो रही है और किसकी कुर्बानी कबूल नहीं हो रही है। सैयदना हजरत इब्राहिम अलैहिस्सलाम की सारी जिंदगी कुर्बानियों से लबरेज थी। अल्लाहु अकबर, अल्लाहु अकबर, अल्लाहु अकबर, ला इलाहा इल्लल्लाह, अल्लाहु अकबर. இமாமை பின்தொடர்ந்து கிப்லாவை முன்னோக்கி அல்லாஹ்வுக்காக தொழுகின்றேன் என்று நியத்து வைத்துக் கொள்ளவும். ஈதுல் அல்ஹா 2 ரகாத் வாஜிப் தொழுகை, கிப்லாவை முன்னோக்கி அதிக தக்பீர் 6உடன் இமாமை பின்தொடர்ந்து அல்லாஹ்வுக்காக தொழுகின்றேன் என்று நியத்து வைத்துக் கொள்ளவும். अल्हाज अब्दुल करीम साहब और इसी तरीके से बहुत सारे अहबाब मरहूमीन के नाम पेश किए ही दुआ फरमाएं कि अल्लाह मुअज़्ज़िन हज़रात जो है चलने के लिए उठकर खड़े हो जाए। अल्हम्दुलिल्लाह मजमा अभी अपना इख्तियार कराने की आप भरपूर कोशिश करें। उसके बाद ये ना कहना कि हमें यह मालूम नहीं था। इसलिए जो इस्लाम दुश्मन साहबे और काला कानून बनाने वाले आज हिंदुस्तान के अंदर मुसलमानों को कमजोर करने की 100% साजिशें कर रहे हैं। इसलिए आप अल्लाह जो है इन चीजों की जांच करा लें और अपना वोटर आईडी और इख्तियार जो है मुकम्मल करा लें। तो उसके बाद एक ऐलान है, चेहरे मुलब्बत से जो है हुज्जाते किराम कब्रिस्तान की तरफ गए हैं, तो उन तमाम हाजियों की तरफ से हाजिया के लिए सलाम पेश किया गया है।
तो आप हजरात उनके हक में सलाम का जवाब दें। ನಿಮಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. कि अल्लाह ताला उनकी दुआओं में हमारा हिस्सा अता फरमाए, हमारी ನಮ್ಮ ಮಿಮಿಕ್ರಿ ರಾಜ